ಮೊನ್ನೆ ಬೊಮ್ಮಾಯಿ ರಾಜೀನಾಮೆ ಕೊಟ್ಟೈತೆ ಕಣ MLA ಸೀಟ್ಗೆ. ಲೇ MP ಆಗಿ ಡೆಲ್ಲಿ ಬಿದ್ದ ಮೇಲೆ MLA ಸೀಟ್ ಇಟ್ಕೊಂಡು ಏನ್ ಮಾಡ್ತದ್ಲ? ಲೈಟ್ರಿ ಹೊಡೆದಂಗೆ ಮುಖ್ಯಮಂತ್ರಿನೂ ಆತು, ಮುಂದೆ ಲಕ್ಕಿದ್ರೆ ಸೆಂಟ್ರಲ್ ಮಿನಿಸ್ಟ್ರು ಆಯ್ತದೆ ಕಂಬುಳ್ಳೆ. ಅಂದಂಗೆ ಅದ್ರ ಜಾಗದಲ್ಲಿ ಯಾರು ನಿಲ್ಲಿಸ್ತಾರೆ ಅಂತ ಮತ್ತೆ ಬೇರೆ ಯಾರಿಗೆ ನಿಲ್ಲಕ್ ಬಿಡ್ತಾವಲ್ಲ ಅಣ್ಣ. ಕಾರ್ಯಕರ್ತರು ಕ್ಯೂ ಅಲ್ಲೇ ಬರ್ಬೇಕು, ಲೀಡರ್ಗಳ ಮಕ್ಳಿಗೆ ಡೈರೆಕ್ಟ್ ಎಂಟ್ರಿ. ಬೊಮ್ಮಾಯಿ ಮಗನೆಯ ರಾಜಕೀಯ ತಗೋಬರ್ತೀನಿ ಅಂತ ರೆಡಿ ಆಗೈತೆ ಕಣೆ. ಇದೇನು ಇವತ್ತು ಯೋಚನೆ ಮಾಡಿ ಮಾತಾಡುವಂತ ವಿಚಾರ ಎಲ್ಲ ಬುಳ್ಳೆ. ಇವ್ರಪ್ಪನ ಕಾಲದಿಂದಲೂ ಅದು ರೂಢಿಯಾಗಿ ಬಂದು ಈಗ ಇದೇನ್ ಆಶ್ಚರ್ಯ ಪಡ ವಿಚಾರ ಅಲ್ಲ ಅನ್ನಂಗಾಗೈತೆ. ಅಲ್ಲಿದ್ ಬುಳ್ಳೆ ಚನ್ನಪಟ್ಟಣದ ಕತೆ ಏನ್ಲ? ಚನ್ನಪಟ್ಟಣದ ಕತೆ ಸ್ವಲ್ಪ ಬೇರೆ ಆಗಂಗೈತೆ ಕಲ್ಲಣ್ಣ. ಯಾಕ್ಲ ಬೇರೆ ಆಯ್ತದೆ? ಕುಮಾರಣ್ಣ ನಿಕ್ಕಿ ನಿಲ್ಸೋದಿಲ್ವಂತೇನ್ಲೇ? ಏತು ಅದಲ್ಲ ಕಣ, ನಿಖಿಲು ನಿಲ್ತದ ಇಲ್ವಾ ಅನ್ನೋದೆಲ್ಲವ ಇನ್ನ ಡಿಸೈಡ್ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಇಂದ ಯಾರು ನಿಲ್ಲಿಸ್ಬೋದು ಹೊಸಿ ಗೆಸ್ ಮಾಡಿ ಹೇಳಪ್ಪ. ಇನ್ನೇನ್ಲೇ ಪಾಪ DK ಸುರೇಶು ಸೋತು ಮನೇಲೈತಿ, ಅದಕ್ಕೆ ಟಿಕೆಟ್ ಕೊಟ್ಟು MLA ಮಾಡ್ತವಿ. ಇಲ್ವಂತ ಕಣ, DK ನಿಲ್ತದಂತೆ ಚನ್ನಪಟ್ಟಣದಲ್ಲಿ. ವಿಧಿನೇ ಇಲ್ಲ, ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು ನಾವು. ಇದೇನ್ಲ ವಿಧಿನೇ ಇಲ್ಲ ಅಂತೈತಿ? ಆಲ್ರೆಡಿ MLA ಆಗೈತಿ, ಮತ್ ಹೋಗಿ ಚನ್ನಪಟ್ಟಣದಲ್ಲೂ ನಿನ್ಕಂಡು ಏನ್ ಮಾಡ್ತದಂತ? ಫಸ್ಟ್ ಚನ್ನಪಟ್ಟಣದಲ್ಲಿ ಗೆಲ್ತದೆ ಕಣೆ, ಗೆದ್ರೆ ಕನಕಪುರದಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ತಮ್ಮನ್ನ ಮತ್ತೆ ನಿಲ್ಲಿಸ್ತದೆ. ಅಂದ್ರೆ ಈಗ ಬರೋ ಬೈ ಎಲೆಕ್ಷನ್ ಅಲ್ದಲ್ಲಿ ಇನ್ನ ಒಂದು ಬೈ ಎಲೆಕ್ಷನ್ ಮಾಡಿಸೋ ಸ್ಕೆಚ್ ಎಲ್ಲ ಐತಿಲ್ಲ ಇದು? ಎಷ್ಟು ಬೈ ಎಲೆಕ್ಷನ್ ಆಗ್ಲಿ ಸೇಡಿಗೆ ಸೇಡು ತೀರಿಸ್ಕೊಳ್ಳಬೇಕು ಅಂತವ ಕುಮಾರಣ್ಣನ ಕ್ಷೇತ್ರನೇ ಕಿತ್ಕೊಳಕೊಂಡೈತೆ ಕಣೆ. ಅದು ಅಲ್ಲದೆ ಚನ್ನಪಟ್ಟಣದಲ್ಲಿ ನಿಂತು ಗೆದ್ರೆ CM ಆಗ್ಬೋದು. 3 ಜನ CMಗಳು ಅದೇ ಕ್ಷೇತ್ರದಿಂದ ಗೆದ್ದು ಬಂದವ್ರೆ ಅಂತವ ಯಾರೋ ಕಣಿ ಶಾಸ್ತ್ರ ಹೇಳೋರು ಅಂತ ಕಣೆ. ಅಯ್ಯಲೇ, ಇವುಗಳ ಚಾಲೆಂಜಿಗೆ ನಮ್ಗಳ ದುಡ್ಡು ಹಾಕಿ ಎಲೆಕ್ಷನ್ ಬೇರೆ ಮಾಡ್ಬೇಕಲ್ಲ ಬೇಕನೇಶಿ? ಒಂದ್ ಎಲೆಕ್ಷನ್ ಆದ್ರೆ ಎಲೆಕ್ಷನ್ ಕಮಿಷನ್ ಎಷ್ಟು ಖರ್ಚು ಮಾಡ್ತದೋ ಅದಕ್ಕಿಂತ ಜಾಸ್ತಿ ಖರ್ಚು ಕ್ಯಾಂಡಿಡೇಟ್ಗಳು ಮಾಡ್ತಾರೆ ಅಂತವ ಯಾರೋ ಮೈಕ್ ಆಫ್ ಮಾಡ್ಕೊಂಡು ಮಾತಾಡ್ತಿದ್ದ ಕಣೆ. ಒಟ್ಟಿನಲ್ಲಿ ಕುಮಾರಣ್ಣ BJP ಜೊತೆ ಸೇರ್ಕೊಂಡು ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಬರೋದನ್ನ ತಪ್ಪಿಸಿರೋದಕ್ಕೆ ಸೇಡ್ ತೀರಿಸ್ಕೊಂತೀನಿ ಅಂತ ಎದ್ದು ಬಿಟ್ಟೈತೆ ಕಣ DK. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನಾನು ಅವ್ರಿಗೆ ಋಣ ತೀರಿಸ್ಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸೂಪರ್ ಮಾಮಾ. ಬಂಡೆನೂ ಗಟ್ಟಿ ಐತೆ, ಬುಂಡೆನೂ ಗಟ್ಟಿ ಐತೆ, ಗುದ್ದಾಡ್ಕೊಳ್ಳಿ ಬರ್ಲೆ. ನಾವು ಈಟ್ಲ ಮರದ ಕೆಳಗೆ ಕುಂತ್ಕೊಂಡು ಹುಳಿ ಮಜ್ಜಿಗೆ ಕುಡ್ಕೊಂಡು ಮ್ಯಾಚ್ ನೋಡೋಣ. ಶಿವನಿ ಶಂಭುಲಿಂಗ.